ಮೊದಲಿಗೆ ಪಾಕಶಾಸ್ತ್ರ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಅವರ್ ಪಾಕಶಾಸ್ತ್ರ ಚಾನಲ್ ವ್ಯೂವರ್ಸ್. ಇವತ್ತು ನಾನು ಮಲ್ಟಿಪರ್ಪೋಸ್ ವೆಜಿಟೇಬಲ್ ಕಟರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಯಾವುದೇ ಶೇಪಲ್ಲಿ ಬೇಕಿದ್ದರೂ ತರಕಾರಿ ಹಣ್ಣುಗಳನ್ನು ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ತರಕಾರಿ ಕಟ್ ಮಾಡಿ ತೋರಿಸಿದ್ದೀನಿ. ಕೆಲಸಕ್ಕೆ ಹೋಗೋರಿಗೆ, ಮನೆಯಲ್ಲಿ ಜಾಸ್ತಿ ಜನ ಇದ್ದು ಜಾಸ್ತಿ ತರಕಾರಿ ಕಟ್ ಮಾಡ್ಕೊಳ್ಳೋರಿಗೆ ಮತ್ತು ಬ್ಯಾಚುಲರ್ಗಳಿಗೆ ತುಂಬ ಯೂಸ್ಫುಲ್ ಇದು. ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ವೆಜಿಟೇಬಲ್ ಕಟರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ 14 ಪೀಸಸ್ ಇದೆ. ಇದನ್ನು ನಮಗೆ ಸ್ಪಾನ್ಸರ್ ಮಾಡಿಲ್ಲ, ನಾನು ಇದನ್ನು ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ರಿವ್ಯೂ ನೋಡಿ ತೊಗೊಂಡಿದ್ದೀನಿ. ಹಾಗಾಗಿ ನಿಮಗೂ ಯೂಸ್ಫುಲ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಅಮೆಝಾನಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದರ ರಿವ್ಯೂ ಮತ್ತು ರೇಟಿಂಗ್ಸ್ ನೋಡಿ ತರಿಸ್ಕೊಂಡಿದ್ದೀನಿ. ಮತ್ತು ಇದ್ರ ಪ್ರೈಸು 1099 ಇದೆ. ಇದ್ರ ಪ್ರೈಸು ಇದು ನಮಗೆ ತುಂಬ ಕಡಿಮೆ ರೇಟಲ್ಲಿ ಸಿಕ್ತು. ಬರೀ ಇದಕ್ಕೆ ನಾವು ಕೊಟ್ಟಿದ್ದು 449 ರುಪೀಸು. ತುಂಬ ಕಡಿಮೆ ರೇಟಲ್ಲಿ ಒಳ್ಳೆ ವಸ್ತು ಅಂತ ತೊಗೊಂಡಿದ್ದೀನಿ. ನಿಮಗೂ ಯೂಸ್ಫುಲ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಓಪನ್ ಮಾಡಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಈಗ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೊದಲಿಗೆ ಪೀಲರ್ ಇದೆ. ಪೀಲರ್ ಮತ್ತು ಗ್ರೇಟರ್ 2 in 1 ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಇಷ್ಟು ಪೀಸಸ್ಸು ಬಂದಿದೆ. ಗ್ರೇಟರು, ಪೀಲರು ಮತ್ತು ತರಕಾರಿ ಕಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಇಷ್ಟು ಬಂದಿದೆ ಇದರಲ್ಲಿ. ಮೊದಲಿಗೆ ನಾನು ಒಂದು ಸೌತೆಕಾಯಿನ ಇದು ಸ್ಲೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಆಗಿ ಬಂದಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಈಗ ನಾನು ಆಲೂಗಡ್ಡೆ ಚಿಪ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆಲೂಗಡ್ಡೆ ಕೈಗೆ ತುರಿಬೇಕಾದ್ರೆ ಕೈಗೆ ಹತ್ತುತ್ತೆ ಅನ್ನೋಗೋಸ್ಕರ ಅದೊಂದು ಇದು ಕೊಟ್ಟಿದ್ದಾರೆ, ಸರ್ಕಲ್ ಥರದ್ದು. ನೋಡಿ ಚಿಪ್ಸ್ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ತೆಳುವಾಗಿ ಕೂಡ ಬಂದಿದೆ, ನೋಡ್ಬೋದು, ತುಂಬ ತೆಳುವಾಗಿದೆ. ಇದು ಕೈಯಲ್ಲಿ ಪೀಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದು. ಈಗ ನಾನು ಸ್ವಲ್ಪ ವೆಜಿಟೇಬಲ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಆಲೂಗಡ್ಡೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಟ್ ಮಾಡಿದ್ರೆ ಪಲ್ಯಗೆ ಆ ಥರ ತುಂಬ ಚೆನ್ನಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈಗ ಸಲಾಡ್ಗೆ ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಅದನ್ನು ಕೂಡ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಕಟ್ಟಾಗುತ್ತೆ. ಇದು ಈ ಶೇಪಲ್ಲಿ ಕಟ್ಟಾಗುತ್ತೆ. ಈಗ ನಾನು ಕ್ಯಾರೆಟ್ನ ಉದ್ದುದ್ದಾಗಿ ಇಡೋಕ್ಕಾಗಲ್ಲ, ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಪೀಲ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ಹಾರ್ಡ್ ಇರುತ್ತೆ, ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕಾಗುತ್ತೆ ಕ್ಯಾರೆಟ್ಗೆ. ನೋಡಿ ಅದು ಸಹ ಕಟ್ಟಾಗಿದೆ. ಈ ಥರ ನಾವು ಸಲಾಡ್ಗೆ ಕಟ್ ಮಾಡ್ಕೋಬೋದು. ಈಗ ಕ್ಯಾರೆಟ್ನ ಸ್ಲೈಸ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಅದು ಕೂಡ ಈಸಿಯಾಗಿ ಕಟ್ಟಾಗಿದೆ. ನೋಡಿ ಇಷ್ಟು ತರಕಾರಿನ ನಾನು ಕಟ್ ಮಾಡಿ ತೋರಿಸಿದ್ದೀನಿ. ಈಗ ನಾನು ಶುಂಠಿನ ನಾನು ತುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಡೈರೆಕ್ಟಾಗಿ ಪಲ್ಯಕ್ಕೆ ಹಾಕೋಬೇಕಾದ್ರೆ ಮತ್ತು ಟೀ ಕಾಫಿಗೆಲ್ಲ ಶುಂಠಿ ಯೂಸ್ ಮಾಡೋರು ಈ ಥರ ಡೈರೆಕ್ಟಾಗಿ ನಾವು ಪಾತ್ರೆಗೆ ನಾವು ಕಟ್ ಮಾಡಿ ಹಾಕೋಬೋದು. ನೋಡಿ ಈ ಥರ ಈಸಿಯಾಗಿ ಪಾತ್ರೆ ಮೇಲೆ ಹಿಡ್ಕೊಂಡು ನಾವು ಗ್ರೇಟ್ ಮಾಡಿ ಹಾಕ್ಬೋದು. ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದನ್ನು ಕೈಗೆ ನಾವು ತುರಿಬೇಕಾದ್ರೆ ಇದು ಕೈಗೆ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಹಚ್ಚಿಬಿಟ್ಟು ಸ್ಲೈಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಕ್ಲೀನಾಗಿ ಎಲ್ಲ ಸ್ಲೈಸಸ್ಸು ಆಗಿದೆ ಮತ್ತು ಕೈಗೆ ಹತ್ತುತ್ತೆ ಅನ್ನೋ ಭಯ ಇಲ್ಲ. ನೋಡಿ ಎಷ್ಟು ನೀಟಾಗಿ ಸ್ಲೈಸ್ ಆಗಿದೆ ಇದು. ನಾವು ಈಗ ಪಲ್ಯಗೆ ಅದು ಹಾಕಬೇಕಾದ್ರೆ ಇದು ಡೈರೆಕ್ಟಾಗಿ ಇಟ್ಬಿಟ್ರೆ ಉದ್ದುದ್ದಾಗಿ ಕಟ್ಟಾಗುತ್ತೆ. ಹಾಗಾಗಿ ಮಿಡ್ಲಲ್ಲಿ ಒಂದು ಸತಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಕ್ವೇರ್ ಆಗಿ ಕಟ್ಟಾಗುತ್ತೆ. ಈಗ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ.
ಜಾಸ್ತಿ ಪಲ್ಯ ಎಗ್ ಬುರ್ಜಿಗೆ ಅದು ಜಾಸ್ತಿ ಬೇಕಾಗುತ್ತೆ. ಈ ಥರ ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಇದರಲ್ಲಾದರೆ. ನೋಡಿ ಟೊಮಾಟೊ ಕೂಡ ನಾನೀಗ ಕಟ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಟೊಮಾಟೊ ಸಹ ಕಟ್ಟಾಗಿದೆ. ನೋಡಿ ಸಾಗುವುದು ಮಾಡಬೇಕಾದ್ರೆ ತುಂಬ ಜಾಸ್ತಿ ತರಕಾರಿ ಬೇಕಾಗುತ್ತೆ, ಅವಾಗೆಲ್ಲ ಕಟ್ ಮಾಡ್ಕೋಬೋದು. ನಾನು ಇಷ್ಟು ತರಕಾರಿನ ಆಲೂಗಡ್ಡೆ ಎಲ್ಲನೂ ಕಟ್ ಮಾಡಿ ತೋರಿಸಿದ್ದೀನಿ. ನೋಡಿ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿದ್ದೀನಿ. ತಗೊಳ್ಳೋಕ್ಕೆ ಇಷ್ಟ ಇರೋರು ನೋಡಿ ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿ ತರಕಾರಿಗಳನ್ನು ಕಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.